ಜಾಗ ಇದೆಯಲ್ಲ, ಇದು ಯಂತ್ರೋದ್ಧಾರಕ ಹನುಮಂತ ದೇವರ ಗರ್ಭಗುಡಿಯ ಮುಂಭಾಗ. ಇಲ್ಲಿಂದ ನಾವು ನಿಂತು ಹನುಮಂತ ದೇವರನ್ನು ನೋಡಿದ್ರೆ ನಮಗೆ ಷಟ್ಕೋನದಲ್ಲಿ ಹನುಮಂತ ದೇವರು ದಿಗ್ಬಂಧನೆ ಆಗಿರೋದು ಕಾಣುತ್ತೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದೇ ಹಾಗೆ. ಅವರನ್ನು ಅವರ ತಪಶಕ್ತಿಯಿಂದ ದಿಗ್ಬಂಧನ ಮಾಡಿ ಸರ್ವ ಭಕ್ತರಿಗೂ ಅನುಕೂಲವಾಗುವಂತೆ ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಹಾಗೆ ಇವತ್ತು ಈ ಸ್ವಾಮಿಗೆ ವಿಶೇಷವಾದ ಅಭಿಷೇಕ ಪೂಜಾದಿಗಳು ನೆರವೇರುತ್ತೆ. ಆ ಎಲ್ಲ ದೃಶ್ಯಗಳನ್ನು ನಾವು ನೋಡೋಣ. ಹರಿ ಓಂ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ ನಾನಾರತ್ನಸಮಾಯುಕ್ತಕುಂಡಲಾದಿವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ. ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಾಗತೈಃ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ ಧೂಪದೀಪಾದಿನೈವೇದ್ಯೈಃ ಪಂಚಖಾದ್ಯೈಶ್ಚ ಶಕ್ತಿತಃ ಭಜಾಮಿ ಶ್ರೀಹನುಮಂತಂ ಹೇಮಕಾಂತಿಸಮಪ್ರಭಂ ವ್ಯಾಸತೀರ್ಥಯತೀಂದ್ರೈಶ್ಚ ಪೂಜಿತಂ ಪ್ರಣಿಧಾನತಃ. ತ್ರಿವಾರಂ ಯಃ ಪಠೇನ್ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು. ಪುತ್ರಾರ್ಥೀ ಲಭತೆ ಪುತ್ರಾನ್ ಯಶೋರ್ಥೀ ಲಭತೆ ಯಶಃ ವಿದ್ಯಾರ್ಥೀ ಲಭತೆ ವಿದ್ಯಾಂ ಧನಾರ್ಥೀ ಲಭತೆ ಧನಂ. ಸರ್ವಥಾ ಮಾಸ್ತು ಸಂದೇಹೋ ಹರಿಃ ಸಾಕ್ಷಾತ್ ಜಗತ್ಪತಿಃ ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ. ವ್ಯಾಸರಾಜರು ಸಂತೋಷದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಿಮ್ಮನ್ನು ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಹಾಗಂತ ಕೇಳಿದಾಗ ಆಗ ಸ್ವಪ್ನಾವಸ್ಥೆಯಲ್ಲಿ ತೋರಿಸ್ತಾರೆ. ಪದ್ಮಾಸನ ಹಾಕಿ ಕೂತಿರೋದು, ಯೋಗ ಮುದ್ರೆ, ಧ್ಯಾನ ಮುದ್ರೆಯಲ್ಲಿ ಕೈಯಲ್ಲಿ ಜಪಮಣೆ, ಹಾಗೆ ಕರ್ಣಕುಂಡಲಿಗಳು, ಬಾಲದಿಂದಲೇ ಕಿರೀಟ ಮಾಡಿಕೊಂಡಿರತಕ್ಕಂಥ ಚಿತ್ರವನ್ನು ತೋರಿಸಿದಾಗ ವ್ಯಾಸರಾಯರು ಬಹಳ ಸಂತೋಷದಿಂದ ಮರುದಿವಸದ ಶುಭ ಮುಹೂರ್ತದಲ್ಲಿ ಇದೇ ಬಂಡಿಯ ಮೇಲೆ ಅಂಗಾರದಿಂದ ಚಿತ್ರ ಬರೆದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ಮೇಲೆ ಮರುದಿವಸ ಬರ್ತಾರೆ, ಪೂಜೆ ಮಾಡಬೇಕಂತ ನೋಡ್ತಾರೆ, ಆ ಚಿತ್ರ ಬರೆದಿದ್ದೆಲ್ಲ ಅಳಿಸೋಗ್ಬಿಟ್ಟಿರ್ತದೆ, ಅಂದರೆ ಹಾರಿ ಹೋಗ್ಬಿಟ್ಟಿರ್ತದೆ. ಆಗ ಪುನಃ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಪುನಃ ಚಿತ್ರ ಬರೀತಾರೆ, ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಪೂಜಾಗಳನ್ನು ಮಾಡ್ತಾರೆ. ಮತ್ತೆ ಮರುದಿವಸ ಬರ್ತಾರೆ, ನೋಡ್ತಾರೆ, ಇರೋದಿಲ್ಲ. ಹೀಗೆ 12 ಸಲ ಚಿತ್ರ ಬರೆದ್ರು ಕೂಡ 12 ಸಲ ಪ್ರಾಣದೇವ ಪ್ರತಿಷ್ಠಾಪನೆ ಆಗಲ್ಲ. ಆಗ ವ್ಯಾಸರಾಯರು ದೃಢವಾದ ಸಂಕಲ್ಪ ಮಾಡಿ, ನೀವು ಹೀಗಾದರೆ ಇಲ್ಲಿ ನೀವು ಪ್ರತಿಷ್ಠಾಪನೆ ಆಗೋದಲ್ಲ, ನಿಮ್ಮನ್ನು ದಿಗ್ಬಂಧನ ಮಾಡಿ ನಾವು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆ ಬಂಡೆಯ ಮೇಲೆ ಷಟ್ಕೋನ ಬರೀತಾರೆ. ಆ ಷಟ್ಕೋನ ಮಧ್ಯದಲ್ಲಿ ಒಂದು ಪ್ರಾಣದೇವರ ಚಿತ್ರ ಬರೆದು ಸುತ್ತಲೂ ವಲಯಾಕೃತ ಒಂದು ವೃತ್ತಾಕಾರ ಮಾಡ್ತಾರೆ. ಅದರ ಹೊರಗಡೆಗೆ 51 ಪದ್ಮದಳ, 12 ಸಲ ಏನು ಪ್ರಾಣದೇವರ ಚಿತ್ರ ಬರೆದು ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನೇ ಕಪಿರೂಪವಾಗಿ 12 ಕಪಿಗಳು ಅಂತೇಳಿ ಸುತ್ತಲೂ ಬಂಧನ ಮಾಡಿದ್ದಾರೆ. ಆ ಕಪಿಗಳು ಹೇಗಿದೆ, ಮುಂದಿನ ಕಪಿಯನ್ನು ಬಾಲ ಹಿಡ್ಕೊಂಡಿದೆ, ಹಿಂದಿನ ಕಪಿಯನ್ನು ನೋಡ್ತಾ ಇದೆ. ಈ ರೀತಿ ಇರ್ತಕ್ಕಂಥ ದೃಶ್ಯವನ್ನು ಬರೆದು ಒಳಗಡೆಗೆ 1 ಕೋಟಿ ಬೀಜ ಮಂತ್ರಗಳನ್ನು ಬರೆದಿದ್ದಾರೆ. 1 ಕೋಟಿ ಬೀಜಗಳನ್ನು ಬರೆದು ನಂತರ ತಮ್ಮ ತಪಸ್ಸಿನ ಬಲದಿಂದ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಮರುದಿವಸ ಬಂದು ನೋಡ್ತಾರೆ, ಎಲ್ಲ ಹಾಗೆ ಇರ್ತದೆ. ಇನ್ನು ಪ್ರಾಣದೇವರಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಹಾಗೆ ಅಂತ ತಿಳ್ಕೊಂಡು ಸ್ತೋತ್ರ ಮಾಡ್ತಾರೆ. ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಶ್ರೀಪದುಮನಾಭನ ದೂತ, ಇದು ಏನೋ ಚರಿತ ಶ್ರೀಪದುಮನಾಭನ ದೂತ. ಸದಾ ಕಾಲದಲ್ಲಿ ಸರ್ವರ ಹೃದಯಾಂತರ್ಗತ, ಸದಾ ಕಾಲದಲ್ಲಿ ಸರ್ವರ ಹೃದಯಾಂತರ್ಗತ, ಇದು ಏನೋ ಚರಿತ ಯಂತ್ರೋದ್ಧಾರ. ಈ ಯಂತ್ರೋದ್ಧಾರಕ ಸನ್ನಿಧಿಯಲ್ಲಿ ಒಂದು ಹನುಮದ್ ವ್ರತ ದಾರ ಅಂತ ಸಿಗುತ್ತೆ. ಇಲ್ಲಿಗೆ ಭಕ್ತಾದಿಗಳು ಬರೋದೇ ಆ ದಾರವನ್ನು ಇಸ್ಕೊಳ್ಳಿಕ್ಕೆ. ಏನು ಆ ದಾರದ ವಿಶಿಷ್ಟತೆ ಅಂದರೆ ನೋಡಿ, ಹೀಗೆ ಅರಿಶಿಣದ ಬಣ್ಣದಲ್ಲಿ ದಾರ ಇರುತ್ತೆ. ಇದನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತವನ್ನು ಆಚರಿಸ್ತಾರೆ. ಆ ವ್ರತದ ದಿನ ಸಂಕಲ್ಪಪೂರ್ವಕವಾಗಿ
ಈ ದಾರವನ್ನು ಕಟ್ಟಿಕೊಂಡ್ರೆ ನಮ್ಮ ಮನೋಭೀಷ್ಟಗಳು ಸಿದ್ಧಿಸುತ್ತೆ ಅನ್ನುವಂಥದ್ದು ಇಲ್ಲಿಗೆ ಬರುವಂಥ ಪ್ರತಿ ಭಕ್ತರ ಅಭಿಪ್ರಾಯ, ನಂಬಿಕೆ. ಹಾಗಾಗಿ ಇಲ್ಲಿನ ಅರ್ಚಕರು ಅದನ್ನು ಸಿದ್ಧಿಸಿ ಕೊಡ್ತಾರೆ. ಅದನ್ನು ಇಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಸಾಲುಗಟ್ಟಿ ನಿಂತಿರ್ತಾರೆ. ವಾರಿಧಿಗೋಷ್ಪಾದ ನೀರಂತೆ ದಾಟಿದ, ವಾರಿಧಿಗೋಷ್ಪಾದ ನೀರಂತೆ ದಾಟಿದ, ಧೀರ ಯೋಗಾಸನಧಾರಿಯಾಗಿಪ್ಪುದು, ಧೀರ ಯೋಗಾಸನಧಾರಿಯಾಗಿಪ್ಪುದು. ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಯಂತ್ರೋದ್ಧಾರ. ದುರುಳ ಕೌರವರನ್ನು ವರಗದೆಯಲಿ ಕೊಂದು, ದುರುಳ ಕೌರವರನ್ನು ವರಗದೆಯಲಿ ಕೊಂದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು, ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು. ಇದು ಏನೋ ಚರಿತ ಯಂತ್ರೋದ್ಧಾರ, ಇದು ಏನೋ ಚರಿತ ಯಂತ್ರೋದ್ಧಾರ. ಈ ಯಂತ್ರೋದ್ಧಾರಕ ಸನ್ನಿಧಿಯಲ್ಲಿ ಮತ್ತೊಂದು ಸನ್ನಿಧಿ ಇದೆ, ಅದನ್ನು ವೆಂಕಟೇಶ್ವರ ಸನ್ನಿಧಿ ಅಂತ ಹೇಳ್ತಾರೆ. ಅಂದಹಾಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧಪ್ಪ ಅಂತಂದರೆ, ಪುರಂದರದಾಸರ ಮಗ ಮಧ್ವಪತಿ ವಿಠಲ ಅಂತ ಅವರು ಯಂತ್ರೋದ್ಧಾರ ಹನುಮಂತ ದೇವರಿಗೆ ಸಾಕ್ಷಾತ್ ಊಟವನ್ನು ತಿನ್ನಿಸಿದರು ಅನ್ನುವಂಥ ಮಹಾಭಕ್ತರಂತೆ. ಅಂಥ ಮಹಾಭಕ್ತನಿಗಿಲ್ಲಿ ಸಾಕ್ಷಾತ್ ವೆಂಕಟೇಶ್ವರರು ದರ್ಶನವನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿದ್ದರಂತೆ. ಅಂಥ ಸನ್ನಿಧಿಯನ್ನು ನಾವೀಗ ನೋಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ಇದು ಹಂಪಿಯ ಭವ್ಯತೆ, ದಿವ್ಯತೆ. ಸಾಕ್ಷಾತ್ ಶ್ರೀರಾಮ ನಡೆದಾಡಿದಂತಹ, ಇಂದಿಗೂ ಹನುಮಂತ ದೇವರು ನೆಲೆಸಿರುವಂತಹ ದಿವ್ಯ ಕ್ಷೇತ್ರದ ದರ್ಶನವನ್ನ ಈ ವಾರ ಮಾಡಿದ್ದಾಯಿತು. ಮುಂದಿನ ವಾರ ಮತ್ತೊಂದು ವಿಶೇಷ ದೇಗುಲದ ದರ್ಶನವನ್ನ ಮಾಡೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.